ಸ್ನೇಹಿತರೆ, ಮೀಡಿಯಾ ಮೈಂಡ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೋಮಶೇಖರ್. ಸ್ನೇಹಿತರೆ, ಜಗತ್ತಿನ ಹಲವೆಡೆ ಹಿಂದೂ ದೇವಾಲಯಗಳು ಇದ್ದು ಅವುಗಳ ಮೂರ್ತಿ ಭಂಜನೆ ಮತ್ತು ಅವುಗಳನ್ನ ನಾಶಗೊಳಿಸುವಂತಹ ಕೆಲಸ ಆಗಿಂದಾಗ ಅಲ್ಲಿ ಇಲ್ಲಿ ನಡೆಯುತ್ತಲೇ ಇರುತ್ತೆ. ಅದನ್ನ ಕೇಳುತ್ತಲೇ ಬಂದಿದ್ದೇವೆ. ಆದ್ರೆ ಇಲ್ಲೊಂದ್ ಕಡೆ ಹಿಂದೂಯೇತರ ರಾಷ್ಟ್ರಗಳು ಆ ಒಂದು ಶಿವ ದೇವಸ್ಥಾನಕ್ಕಾಗಿ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿವೆ. ಹಾಗಾದ್ರೆ ಯಾವುದು ಆ ಶಿವ ದೇವಸ್ಥಾನ? ಕಳೆದ 900 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವ ದೇವಸ್ಥಾನಕ್ಕಾಗಿ ಕಾದಾಡ್ತಾ ಇರುವಂತಹ ಆ ರಾಷ್ಟ್ರಗಳಾದರೂ ಯಾವುವು ಎನ್ನುವುದರ ರೋಚಕ ವಿಷಯವನ್ನ ತಿಳಿದುಕೊಂಡು ಬರೋಣ, ಬನ್ನಿ. ಸ್ನೇಹಿತರೆ, ಆಗ್ನೇಯ ಏಷ್ಯಾ ರಾಷ್ಟ್ರಗಳಾದ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ದೇಶಗಳ ಗಡಿಯಲ್ಲಿ ಇತ್ತೀಚೆಗೆ ತೀವ್ರ ಸಂಘರ್ಷ ಭುಗಿಲೆದಿದೆ. ಹೌದು, ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ದೇಶಗಳು ಕಳೆದ 900 ವರ್ಷಗಳಷ್ಟು ಹಳೆಯದಾದ ಪುರಾತನ ಹಿಂದೂ ಶಿವ ದೇವಾಲಯ ಪ್ರೀಹ್ ವಿಹಿರ್ಗಾಗಿ ಈಗ ಯುದ್ಧಕ್ಕೆ ಸನ್ನದ್ಧವಾಗಿವೆ. ಈ ಎರಡೂ ರಾಷ್ಟ್ರಗಳು ತಮ್ಮ ಸೈನ್ಯವನ್ನ ಗಡಿಯಲ್ಲಿ ನಿಯೋಜಿಸಿ ಅದರಂತೆ ಕಳೆದ ಮೇ 28ರಂದು ಬೆಳಗ್ಗೆ ಕಾಂಬೋಡಿಯಾದ ಒಂದು ಪ್ರದೇಶದಲ್ಲಿ ಸೈನಿಕರೋರ್ವರು ಕೂಡ ಸಾವನ್ನಪ್ಪಿದ್ದಾರೆ. ಈ ಸಂಘರ್ಷ ಒಂದು ಸಾವನ್ನು ಕೂಡ ಈಗ ನೋಡಿಬಿಟ್ಟಿರುವಂತದ್ದು. ಹೀಗಾಗಿ ಎರಡೂ ರಾಷ್ಟ್ರಗಳು ಕೂಡ ಈ ದೇವಸ್ಥಾನದ ವಿಚಾರದಲ್ಲಿ ಈಗ ಗಡಿಯಲ್ಲಿ ತಮ್ಮ ತಮ್ಮ ಸೇನೆಗಳನ್ನ ನಿಯೋಜಿಸಿಕೊಂಡು ಯುದ್ಧಕ್ಕೆ ಸನ್ನದ್ಧವಾಗಿವೆ. ಹಾಗಾದ್ರೆ ಯಾವುದು ಈ ಶಿವ ದೇವಸ್ಥಾನ? ಏನಿದರ ವಿಶೇಷತೆ? ಕಳೆದ 900 ವರ್ಷಗಳ ಹಿಂದೆ ಅಲ್ಲಿ ಸ್ಥಾಪಿಸಿದ್ದು ಯಾರು? ಅಲ್ಲಿ ಸ್ಥಾಪಿತವಾಗಿದ್ದಾದ್ರೂ ಹೇಗೆ? ಮತ್ತೆ ಇದು ವಿವಾದಿತ ಪ್ರದೇಶವಾಗಿ ಬದಲಾಗಿದ್ದು ಯಾಕೆ ಮತ್ತು ಹೇಗೆ ಅನ್ನೋದನ್ನ ನೋಡ್ಕೊಂಡು ಬರೋಣ, ಬನ್ನಿ. ಸ್ನೇಹಿತರೆ, ಪ್ರಮುಖವಾಗಿ ಈ ಸಂಘರ್ಷಕ್ಕೆ ಕಾರಣ ಏನು, ಇದು ಯಾಕೆ ಆರಂಭವಾಯಿತು ಅನ್ನೋದನ್ನ ನೋಡೋದಾದ್ರೆ, ಕಳೆದ ಕೆಲವು ದಿನಗಳ ಹಿಂದೆ ಈ ಕಾಂಬೋಡಿಯಾದ ಸೈನಿಕರು ಪ್ರೀಹ್ ವಿಹಿರ್ ದೇವಾಲಯದೊಳಗೆ ಪ್ರವೇಶವನ್ನ ಮಾಡ್ತಾರೆ. ಆ ಪ್ರದೇಶದ ಒಳಗೆ ತಮ್ಮ ರಾಷ್ಟ್ರ ಭಾಷೆಯನ್ನ ಹಾಡ್ತಾರೆ. ಈ ಒಂದು ಘಟನೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಥೈಲ್ಯಾಂಡ್ನ ಸೈನಿಕರು ಅಲ್ಲಿಯ ಸಮೀಪವೇ ಇರ್ತಾರೆ. ಅವಾಗ ಆ ಥೈಲ್ಯಾಂಡ್ನ ಸೈನಿಕರು ಈ ಘಟನೆಯನ್ನ ಖಂಡಿಸ್ತಾರೆ, ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಈ ಎರಡೂ ರಾಷ್ಟ್ರಗಳ ನಡುವೆ ಸಂಘರ್ಷ ಏರ್ಪಡುವುದಕ್ಕೆ ಇದೊಂದು ಘಟನೆ ಕಾರಣವಾಗುತ್ತೆ. ಹೀಗಾಗಿ ಎರಡೂ ರಾಷ್ಟ್ರಗಳು ತಮ್ಮ ಗಡಿ ಪ್ರದೇಶದಲ್ಲಿ ಸೈನ್ಯವನ್ನ ನಿಯೋಜನೆ ಮಾಡುವುದರ ಮೂಲಕ ಯುದ್ಧಕ್ಕೆ ಸನ್ನದ್ಧವಾಗಿ ನಿಲ್ತವೆ. ಇನ್ನು ಕಾಂಬೋಡಿಯಾದ ರಕ್ಷಣಾ ಸಚಿವಾಲಯ ಈ ಘಟನೆಯನ್ನ ಪೂರ್ವ ನಿಯೋಜಿತವಲ್ಲದ ಒಂದು ಘಟನೆ ಅಂತ ವಿವರಣೆ ಕೊಟ್ಟು ಅಥವಾ ವಿವರಣೆಯನ್ನ ನೀಡಿರುವಂತದ್ದು. ಕಾಂಬೋಡಿಯಾದ ವಿಹಿರ್ ದೇವಾಲಯ ಏನಿದೆ, ಇದು ಪರ್ವತ ಶ್ರೇಣಿಯ ಮೇಲೆ ಥೈಲ್ಯಾಂಡ್ನ ಸೈನಿಕರು ದಾಳಿ ಮಾಡಿದ ನಂತರ ಈ ಘಟನೆ ಉಂಟಾಗಿದೆ ಅಂತ ಹೇಳಿಕೊಂಡಿದೆ. ಇನ್ನೊಂದೆಡೆ ಥೈಲ್ಯಾಂಡ್ನ ರಾಯಲ್ ಥೈ ಸೇನೆಯು ಕಾಂಬೋಡಿಯಾದ ಸೈನಿಕರು ಮೊದಲು ಗುಂಡಿನ ದಾಳಿಯನ್ನ ಪ್ರಾರಂಭಿಸಿದ್ರು ಅಂತ ಆರೋಪಿಸಿದೆ. ತಾವು ಪ್ರತಿಕ್ರಿಯೆಯಾಗಿ ಗುಂಡಿನ ದಾಳಿ ನಡೆಸಿದ್ದೇವೆ ಎಂದು ಅದು ಕೂಡ ಹೇಳಿಕೊಂಡಿದೆ. ಅದರಂತೆ ಥೈಲ್ಯಾಂಡ್ನ ರಕ್ಷಣಾ ಸಚಿವ ಅವರು ಕೂಡ ಈ ಕುರಿತು ಮಾತನಾಡಿದ್ದು, ಕಾಂಬೋಡಿಯಾದ ಸೈನಿಕರು ಗುಂಡಿನ ದಾಳಿ ನಡೆಸಿದಾಗ ನಮ್ಮ ಸೈನಿಕರು ತಮ್ಮ ರಕ್ಷಣೆಗಾಗಿ ಥೈಲ್ಯಾಂಡ್ನ ಸಾರ್ವಭೌಮತ್ವವನ್ನ ರಕ್ಷಣೆ ಮಾಡುವುದಕ್ಕಾಗಿ ಪ್ರತಿಗುಂಡು ದಾಳಿ ಮಾಡಿದ್ದಾರೆ, ಪ್ರತಿಗುಂಡನ್ನ ಹಾರಿಸಿದ್ದಾರೆ ಎನ್ನುವ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಆ ಒಂದು ಭೂಪ್ರದೇಶದ ಮೇಲೆ ತಮ್ಮ ಹಕ್ಕನ್ನ ಸ್ಥಾಪಿಸುವುದಕ್ಕಾಗಿ ಎರಡೂ ರಾಷ್ಟ್ರಗಳು ಈಗ ಸಂಘರ್ಷಕ್ಕೆ ಇಳಿದಿರುವಂತದ್ದು. ಹಾಗಾದ್ರೆ ಆ ಶಿವ ದೇವಸ್ಥಾನದ ಇತಿಹಾಸ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಇನ್ನು ಈ ಪ್ರೀಹ್ ವಿಹಿರ್ ದೇವಾಲಯವು ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ನ ಗಡಿಯಲ್ಲಿರುವ ಡಾಂಕ್ರೆಕ್ ಪರ್ವತ ಶ್ರೇಣಿಯಲ್ಲಿರುವ 900 ವರ್ಷಗಳಷ್ಟು ಹಳೆಯದಾದ ಒಂದು ಐತಿಹಾಸಿಕ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದ್ದು, ಖಮೇರ್ ಸಾಮ್ರಾಜ್ಯದ ರಾಜನಾದ ಸೂರ್ಯವರ್ಮನ್ ಮತ್ತು ಅವರ ಆ ಕಾಲದ ಸಮಕಾಲೀನರೇನಿದ್ದಾರೆ ಆ ರಾಜವಂಶಸ್ಥರಿಂದ ಕಳೆದ 11ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ. ಈ ದೇವಾಲಯದ ಸುತ್ತಮುತ್ತಲಿನ ಭೂಪ್ರದೇಶವು ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ನಡುವಿನ ಗಡಿ ವಿವಾದದ ಕೇಂದ್ರ ಬಿಂದುವಾಗಿದೆ. ಇದು ಶತಮಾನಗಳಿಂದಲೂ ರಾಜಕೀಯ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಘರ್ಷಣೆಗೆ ಕಾರಣವಾಗಿರುವಂತದ್ದು. ಈ ವಿವಾದವು ಇತಿಹಾಸ, ರಾಜಕೀಯ, ಕಾನೂನು ಮತ್ತು ಸಾಂಸ್ಕೃತಿಕ ಆಯಾಮಗಳನ್ನ ಕೂಡ ಹೊಂದಿದೆ. ಹೀಗಾಗಿ ಈ ಎರಡೂ ದೇಶಗಳ ನಡುವೆ ಸದ್ಯಕ್ಕೆ ಈ ಪ್ರದೇಶದ ಏನಿದೆ ಇದು ವಿವಾದದ ಕೇಂದ್ರ ಬಿಂದುವಾಗಿದ್ದು, ಕಳೆದ ಹಲವು ಶತಮಾನಗಳಿಂದಲೂ ಕೂಡ ಇಲ್ಲಿ ಇಂತಹ ಒಂದು ವಾತಾವರಣ ನಿರ್ಮಾಣವಾಗುವುದಕ್ಕೆ ಆ 11ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಇದೆ. ಆ ಸುತ್ತಮುತ್ತಲಿನ ಪ್ರದೇಶಕ್ಕಾಗಿ ಈ ಎರಡೂ ರಾಷ್ಟ್ರಗಳು ಬಡಿದಾಡ್ತಾ ಇರುವಂತದ್ದು. ಹಾಗಾದ್ರೆ ಸಂಘರ್ಷಕ್ಕೆ ಕಾರಣ ಏನು? ಈ ವಿವಾದ ಆರಂಭವಾಗುವುದಕ್ಕೆ ಕಾರಣ ಏನಂದ್ರೆ, ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾದ ನಡುವಿನ 800 ಕಿಲೋಮೀಟರ್ಗಿಂತಲೂ ಉದ್ದದ ಗಡಿಯು ಫ್ರೆಂಚ್ ಇಂಡೋ ಚೀನಾದ ವಸಾಹತುಶಾಹಿ ಸಮಯದಲ್ಲಿ ರಚಿತವಾದದ್ದು. ಅದರಂತೆ ಇದು ದೀರ್ಘಕಾಲದಿಂದ ಎರಡೂ ದೇಶಗಳ ನಡುವಿನ ವಿವಾದಕ್ಕೆ ಕಾರಣವಾಗಿದೆ. 19ನೇ ಶತಮಾನದಲ್ಲಿ ಫ್ರಾನ್ಸ್ ಕಾಂಬೋಡಿಯಾವನ್ನ ಮತ್ತು ಥೈಲ್ಯಾಂಡ್ನ ಕೆಲವು ಭಾಗಗಳನ್ನ ತನ್ನ ವಸಾಹತು ಆಡಳಿತಕ್ಕೆ ಒಳಪಡಿಸುತ್ತೆ. ಅದರಂತೆ 1904 ಮತ್ತು 1907ರಲ್ಲಿ ಫ್ರಾನ್ಸ್ ಮತ್ತು ಸಿಯಾಮ್ ಅಂದ್ರೆ ಈಗಿನ ಥೈಲ್ಯಾಂಡ್
ಇವುಗಳ ನಡುವೆ ಒಂದು ಒಪ್ಪಂದ ಆಗುತ್ತೆ. ಈ ನಡುವಿನ ಒಪ್ಪಂದದಲ್ಲಿ ಗಡಿ ರೇಖೆಯನ್ನ ಗುರುತಿಸಲಾಗುತ್ತೆ. ಆದರೆ ಈ ಒಪ್ಪಂದಗಳಲ್ಲಿ ದೇವಾಲಯದ ಸ್ಥಾನವು ಅಸ್ಪಷ್ಟವಾಗಿರುತ್ತೆ. ಮುಂದೊಂದಿನ 1950ರ ದಶಕದಲ್ಲಿ ಥೈಲ್ಯಾಂಡ್ ಈ ದೇವಾಲಯವನ್ನ ತನ್ನ ಭೂಪ್ರದೇಶದ ಭಾಗವೆಂದು ಘೋಷಣೆ ಮಾಡುತ್ತೆ. ಆದರೆ ಕಾಂಬೋಡಿಯಾವು ಇದನ್ನ ವಿರೋಧಿಸುತ್ತೆ. ಮುಂದೆ ಈ ವಿವಾದ ಕಾಂಬೋಡಿಯಾದ ಪ್ರಕಾರ ಇದು ತನ್ನ ಪ್ರದೇಶವೆಂದು ಹೇಳಿಕೊಳ್ಳುತ್ತಾ 1959ರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಈ ವಿವಾದವನ್ನ ಕಾಂಬೋಡಿಯಾ ತೆಗೆದುಕೊಂಡು ಹೋಗುತ್ತೆ. 1904 ಮತ್ತು 1907ರ ಫ್ರಾನ್ಸ್ ಸಿಯಾಮ್ ಒಪ್ಪಂದದ ನಕ್ಷೆಯ ಅನುಸಾರ ಪ್ರೀಹ್ ವಿಹಿರ್ ದೇವಾಲಯವು ಕಾಂಬೋಡಿಯಾದ ಭೂಪ್ರದೇಶದಲ್ಲಿದ್ದು ಥೈಲ್ಯಾಂಡ್ ಸೈನಿಕರು ಅವರನ್ನ ತನ್ನ ದೇಶ ಏನಿದೆ ಆ ಥೈಲ್ಯಾಂಡ್ ದೇಶ ತನ್ನ ಸೈನಿಕರನ್ನ ದೇವಾಲಯದಿಂದ ಹಿಂತೆಗೆದುಕೊಳ್ಳಬೇಕು ಅಂತ ತೀರ್ಪು ನೀಡುತ್ತೆ. ಇನ್ನು ಥೈಲ್ಯಾಂಡ್ ಈ ತೀರ್ಪನ್ನ ಸ್ವೀಕಾರ ಮಾಡಿದರೂ ಕೂಡ ದೇವಾಲಯದ ಸುತ್ತಲಿನ 4.6 ಚದುರ ಕಿಲೋಮೀಟರ್ ಭೂಪ್ರದೇಶದ ಮೇಲಿನ ಹಕ್ಕಿನ ಬಗ್ಗೆ ತೀರ್ಪನ್ನ ಏನ್ ನೀಡಿತ್ತು ಅದು ಸ್ಪಷ್ಟವಾಗಿರಲಿಲ್ಲ. ಹಾಗಾಗಿ ಆ ಅಸ್ಪಷ್ಟತೆಗೆ ಮುಂದುವರೆದಿದ್ದು ಆ ಅಸ್ಪಷ್ಟತೆಗೆ ಈಗಿನ ವಿವಾದಕ್ಕೆ ಕಾರಣ ಕೂಡ ಆಗಿದೆ. ಇನ್ನು ಈ ವಿವಾದವು ಕಳೆದ 2008ರಲ್ಲಿ ಪ್ರೀಹ್ ವಿಹಿರ್ ದೇವಾಲಯವನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಿದಾಗ ತಾರಕಕ್ಕೆ ಏರುತ್ತೆ. ತದನಂತರ 2011ರಲ್ಲಿಯೂ ಸಹ ಈ ದೇವಾಲಯದ ಸಮೀಪದ ಗಡಿಯಲ್ಲಿ ಘರ್ಷಣೆ ಸಂಭವಿಸುತ್ತೆ. ಇದರಿಂದ ಹಲವಾರು ಸಾವು ನೋವುಗಳು ಸಂಭವಿಸ್ತವೆ. ಹಾಗಾಗಿ ಕಾಂಬೋಡಿಯಾವು ಮತ್ತೊಮ್ಮೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಿ ದೇವಾಲಯದ ಸುತ್ತಲಿನ ಭೂಮಿಯ ಹಕ್ಕಿನ ಬಗ್ಗೆ ಸ್ಪಷ್ಟತೆಯನ್ನ ಕೋರುತ್ತೆ. ಅದರಂತೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಕೂಡ ಕಳೆದ 2013ರಲ್ಲಿ ದೇವಾಲಯದ ಸುತ್ತಲಿನ ಪರ್ವತ ಶಿಖರ ಏನಿದೆ ಇದು ಕಾಂಬೋಡಿಯಾದ ಭೂಪ್ರದೇಶದ ಭಾಗವಾಗಿದೆ. ಜೊತೆಗೆ ಥೈಲ್ಯಾಂಡ್ ಈ ಪ್ರದೇಶದಿಂದ ತನ್ನ ಸೈನಿಕರನ್ನ ಹಿಂತೆಗೆದುಕೊಳ್ಳಬೇಕು ಅಂತ ಹೇಳಿತ್ತು. ಇದರೊಂದಿಗೆ ಎರಡು ರಾಷ್ಟ್ರಗಳ ಸದಸ್ಯರಿರುವ ನಿಯೋಗವು ಇದರ ಮೇಲುಸ್ತುವಾರಿಯನ್ನ ನೋಡಿಕೊಳ್ಳಬೇಕು ಅಂತ ತೀರ್ಪು ಕೂಡ ಇತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಡೆದಿರುವ ಗಡಿ ಸಂಘರ್ಷಗಳಿಂದ ಕನಿಷ್ಠ 28 ಮಂದಿ ಸಾವನ್ನಪ್ಪಿದ್ದಾರೆ. ಏತನ್ಮಧ್ಯೆ ಇತ್ತೀಚೆಗೆ ಕಾಂಬೋಡಿಯಾದ ಸೈನಿಕರು ಪ್ರೀಹ್ ವಿಹಿರ್ ದೇವಾಲಯದ ಒಳಗೆ ಪ್ರವೇಶಿಸಿ ರಾಷ್ಟ್ರಗೀತೆಯನ್ನ ಹಾಡಿದ ಪರಿಣಾಮ ಈಗ ಮತ್ತೊಮ್ಮೆ ವಿವಾದ ಭುಗಿಲೆದ್ದಿದೆ. ಸ್ನೇಹಿತರೆ, ಇದಿಷ್ಟು ಶಿವ ದೇವಸ್ಥಾನಕ್ಕಾಗಿ ಎರಡು ರಾಷ್ಟ್ರಗಳ ನಡುವೆ ಏರ್ಪಟ್ಟಂತಹ ಸಂಘರ್ಷದ ಕುರಿತು ಪುಟ್ಟ ಮಾಹಿತಿ. ಸ್ನೇಹಿತರೆ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ. ನಮಸ್ಕಾರ.